ತಗೊಳ್ಳಿ ಬಾಸ್. ಪಾಪ ಬಾಸು ರಾತ್ರಿ ನಿದ್ದೆನೆ ಮಾಡಿಲ್ವೇನೋ ಅಲ್ವಾ? ಅದಲ್ಲ ಬಾಸ್, ನಾವು ರೇಪಿಸ್ಟ್ ಅನ್ಕೊಂಡು ಸ್ವಲ್ಪ ಜೋರಾಗೆ ಹೊಡೆದ್ಬಿಟ್ವಿ ಅಲ್ವಾ? ಮೈ ಕೈ ನೋವು ಹೆಚ್ಚಾಗಿ ನಿದ್ದೆ ಬಂದಿಲ್ವೇನೋ ಅಂತ ಕೇಳಿದೆ ಬಾಸ್. ಈ ತರ ಇಂಡೈರೆಕ್ಟ್ ಆಗಿ ಟಾಂಗ್ಗಳೆಲ್ಲ ಚೆನ್ನಾಗಿ ಕೊಡ್ತೀರಾ, ಆದ್ರೆ ಕೆಲ್ಸದ ವಿಚಾರಕ್ಕೆ ಬಂದ್ರೆ ಕಾಮ್ ಚೋರ್ ತರ ಆಡ್ತೀರಾ. ನಾನು ನಿಮ್ಮ ಥರ ಮೂವಿ ನೋಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಇರೋದಕ್ಕಾಗಲ್ಲ. ನನಗೆ ಕೆಲಸ ಇದೆ. ಏನು ಕೆಲಸ ಮಾಡ್ತಾ ಇದ್ರಿ ಅಂತ ನೋಡಿದ್ನಲ್ಲ ಬಾಸ್. ಟಾಂಗ್ ಕೊಡೋದು ಬಿಟ್ಟು ಮಾಡೋದಕ್ಕೆ ಬೇರೆ ಕೆಲಸ ಇಲ್ಲ ಅಂದ್ರೆ 1 ವರ್ಷ ಸಂಬಳನ ಅರೇಂಜ್ ಮಾಡ್ತೀನಿ. ಅಯ್ಯಯ್ಯೋ ಬಾಸ್, ಎಲ್ಲಾದ್ರೂ ಉಂಟಾ ಬಾಸ್? ನೀವು ಬೈತಾ ಇರ್ಬೇಕು, ನಾನು ಬೈಸ್ಕೊತಾ ಇರ್ಬೇಕು, ಅದೇ ಚಂದ. ನಾನು ಒಂದೊಂದ್ಸಲ ಸ್ಟ್ರೆಸ್ ಬಸ್ಟರ್ ಆಗೋ ಕೆಲ್ಸಕ್ಕೆ ಬರ್ತೀನಿ. ನೀವು ಸ್ಟ್ರೆಸ್ ಬೂಸ್ಟರ್ ರೀ, ಬಸ್ಟರ್ ಅಲ್ಲ. ಬೇಜಾರು ಮಾಡ್ಕೋಬೇಡಿ ಬಾಸ್, ನೀವು ತುಂಬಾ ಡಿಸ್ಟರ್ಬ್ ಆಗಿದ್ದೀರಾ ಅಂತ ಗೊತ್ತಾಗ್ತಿದೆ. ಈ ಜೀವನ ನಿಮ್ಮ ಸೇವೆಗೆ ಅಂತಾನೆ ಮುಡುಪಾಗಿಟ್ಟಿದ್ದೀನಿ. ನೀವು ರಾಮ ಇದ್ದಂಗೆ, ನಾನು ಆಂಜನೇಯನ್ ಲೇಟೆಸ್ಟ್ ವರ್ಷನ್ ಇದ್ದಂಗೆ ಬಾಸ್. ಏನ್ ಹೆಲ್ಪ್ ಮಾಡ್ಬೇಕು ಹೇಳಿ ಬಾಸ್? ಆ ಹುಡುಗಿ ನನಗೆ ಮೆಸೇಜ್ ಮಾಡೋದು, ಕಾಲ್ ಮಾಡೋದನ್ನ ನಿಲ್ಲಿಸ್ಬೇಕು. ಅವಳು ಟಾರ್ಚರ್ ಓವರ್ ಆಗಿದೆ. ನೀವೇನು ಹೇಳ್ತೀರಾ? ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡ್ಲಾ? ಕೊಡ್ಬೋದು ಬಾಸ್, ಆದ್ರೆ ಮತ್ತೆ ನಿಮ್ಗೆ ಪ್ರಾಬ್ಲಮ್ಮು. ಏನ್ ಪ್ರಾಬ್ಲಮ್ಮು ಬಾಸ್? ನಿಮ್ಮಂತವ್ರು ಹೋಗಿ ಒಂದು ಹುಡುಗಿ ಫೋನಲ್ಲಿ ಛೇಡಿಸ್ತಾ ಇದ್ದಾಳೆ ಅಂತ ಹೇಳಿದ್ರೆ ಪೊಲೀಸರು ಬಿಡಲ್ವಾ ಬಾಸ್? ನೀವು ಸ್ಟೇಷನ್ ಇಂದ ಆಚೆ ಬರ್ತಾ ಇದ್ದಂಗೆ ನಿಮ್ಮ ಸ್ಟೋರಿನ ರಿಪೀಟ್ ಮಾಡ್ಕೊಂಡು ವಾರಗಟ್ಲೆ ಎಂಟರ್ಟೈನ್ಮೆಂಟ್ ತಗೊಂಡ್ಬಿಡ್ತಾರೆ. ಹಾಗೆ ಯಾಕ್ರಿ ಆಗುತ್ತೆ? ನಿಜವಾಗ್ಲೂ ಪ್ರಾಬ್ಲಮ್ ಆಗ್ತಿದೆ ಅಂತ ಎಕ್ಸ್ಪ್ಲೇನ್ ಮಾಡ್ಬೋದಲ್ವಾ? ಅಯ್ಯೋ ಬಾಸ್, ಹುಡುಗರು ಟಾರ್ಚರ್ ಕೊಡ್ತಾ ಇದಾರೆ ಅಂದ್ರೆ ಎದ್ದು ಬಿದ್ದು ಓಡ್ ಬರ್ತಾರೆ. ಆದ್ರೆ ಹುಡುಗಿ ಪೀಡಿಸ್ತಾ ಇದ್ದಾಳೆ ಅಂದ್ರೆ ಸೀಟಿಂದ ಎದ್ದು 1 ಇಂಚು ನಿಮ್ ಕಡೆಗೆ ಮುಂದಕ್ಕೆ ಬರಲ್ಲ. ಹಾಗಂತೀರಾ? ಅಷ್ಟೇ ಅಲ್ಲ ಬಾಸ್, ಈ ತರ ಕಂಪ್ಲೇಂಟು ತಗೊಳ್ಳೋದೇ ಇಲ್ಲ. ನೀವೇ ಸುಧಾರಿಸ್ಕೊಳ್ಳಿ ಅನ್ಬಿಡ್ತಾರ. ಅದ್ರಲ್ಲೂ ನೀವು ಒಂದ್ಸಲ ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ತು ಬಿಟ್ರೆ ಎಷ್ಟು ದೊಡ್ಡ ನ್ಯೂಸ್ ಆಗುತ್ತೆ ಅಂತ ಒಂದು ಸಲ ಹಾಗೆ ಇಮ್ಯಾಜಿನ್ ಮಾಡ್ಕೊಳ್ಳಿ. ಎಸ್, ಯು ರೈಟ್. ಬಟ್ ಪ್ರಾಬ್ಲಮ್ ಸಾಲ್ವ್ ಮಾಡಲೇಬೇಕು, ಇಲ್ಲ ವರ್ಕ್ ಮೇಲೆ ಕಾನ್ಸಂಟ್ರೇಟ್ ಮಾಡೋದಕ್ಕಾಗಲ್ಲ. ಕಾನ್ಸಂಟ್ರೇಷನ್ ಲೇಡೀಸು ಎರಡು ಪಕ್ಕ ಆಪೋಸಿಟ್ ವರ್ಡ್ಸು ಬಾಸ್. ಎರಡು ಒಂದೇ ಕಡೆ ಇರಕ್ಕೆ ಚಾನ್ಸೇ ಇಲ್ಲ. ಐಡಿಯಾ ಹೇಳಿ ಅಂತಂದ್ರೆ ಇರೋ ಪ್ರಾಬ್ಲಮ್ನ ಎಕ್ಸಾಜರೇಟ್ ಮಾಡ್ತಿದ್ದೀರಲ್ರಿ. ಬಾಸ್, ಸೊಲ್ಯೂಷನ್ ಇದೆ ಬಾಸ್, ಸೊಲ್ಯೂಷನ್ ಇದೆ. ಇದಕ್ಕೆಲ್ಲ ಯಾರನ್ನ ಕನ್ಸಲ್ಟ್ ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ದೇವ್ರೆ, ನಮ್ಮ ಯಜಮಾನರು ತಾವು ಮಾಡ್ತಿರೋ ಮೊದಲನೇ ಶುಭ ಕಾರ್ಯ ಚೆನ್ನಾಗಿ ಆಗಬೇಕು ಅಂತ ಸ್ವಲ್ಪ ಸಾಲ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಗೌತಮ್ನಂಥ ನೀಚ ವ್ಯಕ್ತಿಯಿಂದ ನಾವೆಲ್ಲರೂ ತುಂಬ ಕಷ್ಟಪಟ್ಬಿಟ್ವಿ. ಆದರೂ ಆ ಮದುವೆ ನಿಂತು ನಮ್ಮ ಆರ್ತಿ ಆ ಕಟ್ಕನ ಕೈ ಸೇರೋದನ್ನು ನೀನು ತಪ್ಪಿಸ್ಬಿಟ್ಟಿಯಪ್ಪ. ಆಗ ಬಂದು ನೆಂಟ್ರಲ್ಲ ತಲೆಗೊಂದೊಂದು ಮಾತಾಡ್ಬಿಟ್ಟು ಹೋಗ್ಬಿಟ್ರು. ಆದರೆ ಈಗ ಮತ್ತೆ ಮದುವೆ ಸಂಭ್ರಮ ಶುರುವಾಗಿದೆ. ನಮ್ಮವ್ರು ಮಾಡಿರೋ ಸಾಲ ಬೇಗ ತೀರಿ ಮದುವೆ ಚೆನ್ನಾಗಾಗಿ ಆರತಿ ಮತ್ತು ವಿಕ್ರಾಂತು ಯಾವಾಗಲೂ ಖುಷಿಯಾಗಿರೋಂಗೆ ಮಾಡಪ್ಪ. ಭಗವಂತ, ಇಷ್ಟೇ ನಾನು ನಿನ್ನನ್ನು ಬೇಡ್ಕೊಳ್ಳೋದು. ಆರ್ತಿ, ಅದೇ ಆ ಅಡುಗೆ ಕಾಂಟ್ರಾಕ್ಟ್ ಬಗ್ಗೆ ಮಾತಾಡ್ತಿದ್ವಲ್ಲ, ನಾನೇ ನೋಡ್ತೀನಿರು. ಇವತ್ತು ಚೀಟಿಗೆ ಹೋಗೋ ದಿನ, ನನ್ನ ಹೆಸರೇ ಬಂದಿರಬೇಕು ಅಂತ ಅವ್ರು ಹೇಳಕ್ಕೆ ಫೋನ್ ಮಾಡಿರ್ಬೋದು. ನೋಡ್ತೀನಿ. ಹಲೋ, ನಾನು ಆರ್ತಿ ಕೇಟ್ರಿಂಗ್ ಸರ್ವಿಸಸ್ MD ಮಾತಾಡ್ತಿದ್ದೀನಿ. ನೀವು ಯಾರು? ಮಂಜುನಾಥ್ ಇದಾನ? ಯಾರೀ ನೀವು?
ನನ್ನ ಗಂಡನ ಏಕವಚನದಲ್ಲಿ ಮಾತಾಡಿಸ್ತಿದ್ರಿ? ಮಾತಿಗೆ ತಪ್ಪದೇ ಇರೋರ್ಗೆ ಮಾತ್ರ ನಾವು ಮರ್ಯಾದೆ ಕೊಡೋದು, ಸುಳ್ಳು ಹೇಳೋರ್ಗಲ್ಲ. ಬಾಯಿಗೆ ಬಂದಂಗೆಲ್ಲ ಮಾತಾಡಬೇಡಿ. ನನ್ನ ಗಂಡ ಸುಳ್ಳು ಹೇಳಲ್ಲ, ಕೊಟ್ಟು ಮಾತಕ್ಕೆ ತಪ್ಪೋದು ಇಲ್ಲ. ನೆನ್ನೆಗೆ ಅರ್ಧದಷ್ಟು ಅಂದರೆ 4 ಲಕ್ಷ ವಾಪಸ್ ತಂದ್ಕೊಡ್ತೀನಿ ಅಂತ ಹೇಳಿ 8 ಲಕ್ಷ ತಗೊಂಡೋಗಿದ್ದು ಅಲ್ಲದೆ ಆಸಾಮಿ ಪತ್ತೆನೇ ಇಲ್ಲ. ನಾವಿದಕ್ಕೆ ಮಾತಿಗೆ ತಪ್ಪೋದು ಅಂತಲೇ ಕರೆಯೋದು. ಆದಷ್ಟು ಬೇಗ ಈ ಕಡೆ ಬರೋದಕ್ಕೆ ಹೇಳಿ. ನಾವೇ ಆ ಕಡೆ ಬರಂಗೆ ಮಾಡ್ಕೊಂಡು ಆಮೇಲೆ ನಮ್ಮನ್ನ ಬೈಕೋಬೇಡಿ, ಗೊತ್ತಾಯ್ತಾ? ಅಮ್ಮ ಏನಾಯ್ತಮ್ಮ? ಅಮ್ಮ ಸಾಲ ಅಂತೆ ಕಡೆ ಒಂದೇ ದಿನದಲ್ಲಿ 4 ಲಕ್ಷ ಎಲ್ಲಿಂದ ತರೋದೆ? ಅಡ್ಮಿನ್ ಸೈನ್ ಮಾಡ್ಬೇಕಂತೆ, ಮಾಡು. ಹಲೋ, ಇದು ಆಫೀಸ್, ಮನೆ ಅಲ್ಲ. ಆ್ಯಂಡ್ ನಾವಿಬ್ರು ಕ್ಯಾಬಿನಲ್ಲೂ ಇಲ್ಲ. ನೋಡಿದವ್ರು ತಪ್ಪು ತಿಳ್ಕೊತಾರೇನೋ, ಕಾಮನ್ ಸೆನ್ಸ್ ಇಲ್ವಾ? ಅರ್ಜೆಂಟ್ ಇದೆ, ಮೊದಲು ಸೈನ್ ಮಾಡು. ಸ್ಪೀಚ್ ಆಮೇಲೆ ಮಾಡ್ಬೋದು. ಹಾಗಾದರೆ ನನಗೂ ಬೇರೆ ಇಂಪಾರ್ಟೆಂಟ್ ಕೆಲಸ ಇದೆ, ಮುಗಿಸಿ ಸೈನ್ ಮಾಡ್ತೀನಿ. ಹಲೋ, ನಾನು HR, ನಿನಗಿಂತ ಸುಪೀರಿಯರ್. ಅಡ್ಮಿನ್ ಮತ್ತು HR ಬೇರೆ ಬೇರೆ ಡಿವಿಷನ್ ಆದರೂ ಒಂದೇ ಡಿಪಾರ್ಟ್ಮೆಂಟು. ಇನ್ಫ್ಲೂಯೆನ್ಸಿಂದ ಕೆಲಸ ಪಡ್ಕೊಂಡವ್ರಿಗೆ ನಾಲೆಡ್ಜ್ ಕಮ್ಮಿ ಅಂತ ಪ್ರೂವ್ ಮಾಡ್ಕೋಬೇಡ. ನೀನು HR ಹೆಡ್ ಅಲ್ಲ, ನಾನು ಅಡ್ಮಿನ್ ಹೆಡ್ಡು, ತಿಳ್ಕೊ. ಅಮೂಲ್ಯ ಮೇಡಮ್, ಬಾಸ್ ಕರೀತಾ ಇದ್ದಾರೆ, ಬರ್ಬೇಕಂತೆ. ನನ್ನನ್ನ ಯಾಕಂತೆ? ಹೇಳಿ ಕಳ್ಸೋ ವಿಷಯ ಆದ್ರೆ ನನ್ನ ಹತ್ರನೇ ಹೇಳ್ತಿರ್ಲಿಲ್ವಾ? ಅವರೇ ಮಾತಾಡ್ಬೇಕು ಅನ್ಸುತ್ತೆ, ಬನ್ನಿ. ಹೌಸ್ ಕೀಪಿಂಗ್ ಇನ್ಸ್ಪೆಕ್ಷನ್ ಚಾರ್ಟ್ ಚೆಕ್ ಮಾಡಬೇಕು, ಮಾಡ್ಬಿಟ್ಟು ಬರ್ತೀನಿ. ಅಯ್ಯೋ, ಅಷ್ಟೆಲ್ಲ ಟೈಮ್ ಇಲ್ಲ, ಈಗಲೇ ಬರ್ಬೇಕಂತೆ. ಇವನಿಗೆ ಇವಳ ಜೊತೆ ಅಷ್ಟೊಂದು ಅರ್ಜೆಂಟ್ ಕೆಲಸ ಏನಿರುತ್ತೆ? ಸರಿ, 5 ನಿಮಿಷ ಬಿಟ್ಕೊಂಡು ನಾನೇ ಬರ್ತೀನಿ, ನೀವು ಹೋಗಿರಿ. ಸರಿ. ಆಫೀಸ್ ಕೆಲಸ ಡಿಲೇ ಆಗಬಾರ್ದು ಅಂತ ಸೈನ್ ಮಾಡ್ತಿದ್ದೀನಿ. ನೆಕ್ಸ್ಟ್ ಟೈಮಿಂದ ಇಂಥ ದೌಲತ್ ಇಟ್ಕೊಂಡು ಆಫೀಸಿಗೆ ಬರಬೇಡ. 10 ನಿಮಿಷ ಬಿಟ್ಕೊಂಡು ಬಾ, ಸೈನ್ ಆಗಿರುತ್ತೆ. ಬಾಸ್ ಕರೆದಿದ ತಕ್ಷಣ ಇಮಿಡಿಯೇಟ್ ಆಗಿ ಬರಬೇಕು ಅಂತ ಗೊತ್ತಾಗಲ್ವಾ? ನೀವೇ ಮುಖ ನೋಡ್ತಿದ್ದೀರಾ? ನೀವು ಮಾಡಿದ ಉಪಕಾರ ಸಾಕು, ಹೊರಡಿ. ಹೊರಡ್ರಿ. ವೈಫೈ ಸಿಕ್ಕಿದ ಮೇಲೆ ಇಷ್ಟೊತ್ತು ಹಾಟ್ಸ್ಪಾಟ್ ಕೊಟ್ಟವನು ಲೆಕ್ಕಕ್ಕೆ ಇಲ್ಲ. ಏನ? ಹೊರಡ್ರಿ. ಅಲ್ಲ, ನಮ್ಮ ಬಾಸು ಅಮೂಲ್ಯ ಮೇಡಮು ಡೆಬಿಟು ಕ್ರೆಡಿಟು ಇದ್ದಂಗೆ, ಡೆಡ್ ಆಪೋಸಿಟ್ಟು. ಇವರಿಬ್ಬರ ಮಧ್ಯೆ ಯಾವುದೇ ಕಾರಣಕ್ಕೂ ಬ್ಯಾಲೆನ್ಸ್ ಶೀಟು ಟ್ಯಾಲಿ ಆಗಲ್ಲ ಅನ್ಕೊಂಡ್ರೆ ಸೈಕಲ್ ಗ್ಯಾಪಲ್ಲಿ ಸಸ್ಪೆನ್ಸ್ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಅನ್ನಿಸ್ತಾ ಇದೆಯಲ್ಲ. ಯಾರಿಗ್ ಗೊತ್ತು ಯಾವ ಹುತ್ತದಲ್ಲಿ ಯಾವ ಹಾವಿದೆ ಅಂತ.
ನಡೀತಿದೆ. ಹೇಯ್ ನಿಂತ್ಕೋ. ನಾವಿಬ್ರು ಬಗ್ಗೋದು, ಇಬ್ರು ತಲೆಗೂ ಡಿಕ್ಕಿ ಆಗೋದು. ನಾನು ಕೊಂಬರುತ್ತೆ ಇನ್ನೊಂದು ಡಿಚ್ಚಿ ಹೊಡೀರಿ ಅನ್ನೋದು. ನೀವು ಊರ್ಕೊಂಡು ನನ್ನೇ ನೋಡೋದು, ಆಗ ನಾನು ನಿಮ್ನೇ ನೋಡೋದು. ಸೀರಿಯಲ್ ಅಲ್ಲಿ ಬರೋ ತರ ಬ್ಯಾಕ್ ಗ್ರೌಂಡ್ ಅಲ್ಲಿ ಅನ್ಯಾಯವಾಗಿ ರೊಮ್ಯಾಂಟಿಕ್ ಮ್ಯೂಸಿಕ್ ಪ್ಲೇ ಆಗೋದು ಬೇಡ. ನಾನೇ ಎತ್ತು ಹೇಳ್ತೇನೆ. ಫಾರ್ ದ ಫಸ್ಟ್ ಟೈಮ್ ಸೆನ್ಸಿಬಲ್ ಆಗಿ ಬಡ್ಕೋತಿದ್ದೀನಿ. ನೀವು ನನಗೆ ಇಲ್ಲಿ ಟಾಂಗ್ ಕೊಡೋದಕ್ಕೆ ಕರ್ಸಿದ್ರ? ಹಾಗೇನಾದ್ರೂ ಇದ್ರೆ ಹೇಳ್ಬೇಡಿ. ಈ ವೇದಾಂತ್ ವಸಿಷ್ಠ ಯಾವತ್ತೂ ಅನ್ನೆಸೆಸರಿಗೆ ಟೈಮ್ ವೇಸ್ಟ್ ಮಾಡೋದಿಲ್ಲ, ಗೊತ್ತು ತಾನೆ? ದಿ ಗ್ರೇಟ್ ವೇದಾಂತ್ ಕೋಪಿಷ್ಟ, ಸಾರಿ ವಸಿಷ್ಠ. ಗೊತ್ತು, ವಿಷಯಕ್ಕೆ ಬನ್ನಿ. ನನಗೊಂದು ಹುಡುಗಿ ಅನ್ನೆಸೆಸರಿ ಆಗಿ ಫೋನ್ ಮಾಡಿ ಮೆಸೇಜ್ ಮಾಡಿ ಟಾರ್ಚರ್ ಮಾಡ್ತಿದ್ದಾಳೆ. I want you to find her. ಅಮ್ಮ, ನೀನೇನು ಟೆನ್ಷನ್ ಮಾಡ್ಕೋಬೇಡ ಅಮ್ಮ, ಏನೂ ಆಗಲ್ಲ. ಏನು ಬೇಕಾದರೂ ಆಗಬಹುದು ಮಗಳೇ. 4 ಲಕ್ಷ ಅಂದರೆ ಸುಮ್ಮನೆನಾ? ಅದನ್ನು ಅಷ್ಟು ಸುಲಭವಾಗಿ ಹೊಂದ್ಸೋಕ್ಕಾಗಲ್ಲ. ಅಮ್ಮ, ನಾನು ಅಪ್ಪಂಗೆ ಕಾಲ್ ಮಾಡಿ ಈ ಥರ ಬೆದರಿಕೆ ಕಾಲ್ ಬಂದಿತ್ತು ಅಂತ ಹೇಳ. ವಿಷಯ ಏನು ಅಂತ ಅವ್ರಿಗೆ ಗೊತ್ತಿರುತ್ತೆ, ಅವ್ರು ಮಾತಾಡ್ತಾರೆ. ಬೇಡ ಆರ್ತಿ, ಅವ್ರದ್ದೇ 108 ಸಮಸ್ಯೆ ಇದೆ. ಯಾವುದೋ ಲೆಕ್ಕಾಚಾರದಲ್ಲಿ ಸಾಲ ಮಾಡ್ಕೊಂಡಿದ್ದಾರೆ. ವಾಪಸ್ ಕೊಡ್ತೀನಿ ಅಂತ ಹೇಳಿರೋ ಡೇಟನ್ನು ಮರ್ತು ಹೋಗಿದ್ದಾರೆ ಅನಿಸುತ್ತೆ. ಅವ್ರ ಮನೆಗೆ ಬಂದಮೇಲೂ ನೀನೇನು ಹೇಳಬೇಡ ಆಯಿತಾ? ಸರಿ ಅಮ್ಮ. ಇದು ಹೀಗೆ ಆಗುತ್ತೆ ಅಂತ ನನಗೆ ಮೊದಲೇ ಗೊತ್ತಿತ್ತಮ್ಮ. ಅಮ್ಮ 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 ಏನು ಮಾಡ್ತಿದ್ಯಮ್ಮ? ಅಮ್ಮ ಅಮ್ಮ ಒಂದು ಕಡೆ ಕೂತ್ಕೊಳ್ಳಮ್ಮ. ನೀನು ಈಗ ಟೆನ್ಷನ್ ಮಾಡ್ಕೊಂಡಿದ್ರೆ ತುಂಬ ಸಮಸ್ಯೆ ಆಗುತ್ತೆ. ಇದನ್ನೆಲ್ಲ ಈಗ ಯಾಕೆ ತೆಗಿತಿದ್ಯಾ? ಅಯ್ಯೋ, ತುಂಬ ದುಡ್ಡು ಸೇರಿಸಿದ್ದೆ ಅಂದ್ಕೊಂಡಿದ್ದೆ. ಇಲ್ಲಿ ನೋಡಿದ್ರೆ ಒಂದು 2-3 ಸಾವಿರ ರೂಪಾಯಿ ಇದೆ ಅಷ್ಟೇ. ಆರ್ತಿ, ಇಷ್ಟೇ ಇರೋದು, ಏನಮ್ಮ ಮಾಡೋದೀಗ? ನಮ್ಮ ಮದುವೆಗೆ ಅಂತ ಸ್ವಲ್ಪ ಒಡವೆ ಮಾಡಿಸಿದ್ವಲ್ಲ, ಅದನ್ನೆಲ್ಲ ವಾಪಸ್ ಕೊಟ್ಬಿಡೋಣವಾ? ಅಯ್ಯೋ, ಹಾಗೆಲ್ಲ ಮಾಡಿಬಿಡ ಕಣೆ. ಅದು ತವ್ರ ಮನೆ ಬಳವಳಿ ಅಂತ ಮಾಡಿರೋದು. ನಿಮ್ಮಪ್ಪ ಅಷ್ಟಾದರೂ ಕೊಡಲೇಬೇಕು ಅಂತಾನೆ ಸಾಲ ಸೋಲ ಮಾಡಿರೋದು. ನನ್ನ ಖುಷಿಗೋಸ್ಕರ ನೀವು ಅದನ್ನು ಮಾಡಿಸಿ ಅದರಿಂದನೇ ನೀವು ಕಷ್ಟಪಡೋ ಹಾಗಾಗಿದೆಯಲ್ಲ ಅಮ್ಮ. ನೀವು ಅದನ್ನು ವಾಪಸ್ ಕೊಟ್ಟರೆ ನನ್ನ ಹತ್ರ ಚಿನ್ನ ಇರಲ್ಲ ಅಷ್ಟೇ, ಆದರೆ ನೀವು ನಿರಾಳವಾಗಿರ್ಬೋದಲ್ವಾ? ನೀವು ನನ್ನ ಮೇಲೆ ಇಟ್ಟಿರೋ ಪ್ರೀತಿ ಕೊಡೋಷ್ಟು ಸಮಾಧಾನ, ಸಂತೋಷ ಬೇರೆ ಯಾವ ಚಿನ್ನನೂ ಕೊಡಲ್ಲ ಅಮ್ಮ. ನನ್ನ ಖುಷಿಗೆ ನಿಮ್ಮ ಪ್ರೀತಿ ಸಾಕು. ನಿನಗೆ ಕೆಲವೊಂದೆಲ್ಲ ಅರ್ಥ ಆಗಲ್ಲ. ಏನು ಹೇಳ್ತಿದ್ದೀರಾ ಬಾಸ್? ನನಗೊತ್ತು ನನ್ನ ಲೈಫಲ್ಲಿ ಈ ರೀತಿಯಲ್ಲಿ ಆಗ್ತಿದೆ ಅಂದರೆ ನೀನು ನಂಬೋದಕ್ಕೆ ಚಾನ್ಸೇ ಇಲ್ಲ ಅಂತ. ನಿನ್ನ ಪ್ರಕಾರ ನನಗೆ ಯಾವ ಹುಡುಗಿ ಲೈನ್ ಹೊಡಿತಾಳೆ ಅಂತ ಅಲ್ವಾ? ಹುಡುಗಿ ಟೇಸ್ಟು ಅಷ್ಟೊಂದು ಖರಾಬಾಗಿಲ್ಲ ಅಂತ ಗೊತ್ತು ಬಿಡಿ. ಬಟ್ ಕಾಲೇಜ್ ಟೈಮಲ್ಲಿ ಪ್ರಪೋಸ್ ಮಾಡಕ್ಕೆ ಬಂದು ಚೆನ್ನಾಗಿ ಬಯಸ್ಕೊಂಡು ಹೋಗಿರೋ ಒಂದಷ್ಟು ಜನ ಹುಡುಗಿರಿದ್ದಾರೆ. ಗುಗ್ಗುಗಳು, ಅವ್ರಿಗೆ ಬೇರೆ ಯಾರು ಸಿಗ್ಲಿಲ್ವಾ? ಆದರೆ ನಾನು ವೇದಾಂತ್ ವೆಂಚರ್ಸ್ನ ಸಿಗೋ ಆದ್ಮೇಲೆ ಈ ರೀತಿ ಆಗ್ತಿರೋದಿದೆ ಫಸ್ಟ್ ಟೈಮ್. ಬಾಯಿಗೆ ಬೀಗ ಹಾಕೊಂಡಿದ್ಯಾ? ಮಾತಾಡು. ಇನ್ಫ್ಯಾಕ್ಟ್ ನೆನ್ನೆ ರಾತ್ರಿ ಹುಡುಗಿ ಮನೆ ತನಕನೂ ಬಂದಿದ್ಲು. ಸ್ಮಾಲ್ ಕರೆಕ್ಷನು ಬಂದಿತ್ತು ಸಾರ್ಥಕ್ ಅಣ್ಣ. ನನಗೆ ಬಲೂನ್ಸ್ ಕಳಿಸ್ತಾಳಂತೆ, ಅದು ಹಾರ್ಟ್ ಶೇಪು, ರೆಡ್ ಕಲರ್. ಹೌ ರಿಡಿಕ್ಯುಲಸ್. ನನಗಿದೆಲ್ಲ ಇರಿಟೇಟ್ ಆಗುತ್ತೆ. ಆದಷ್ಟು ಬೇಗ ಇದಕ್ಕೆಲ್ಲ ಒಂದು ಇತಿಶ್ರೀ ಹೇಳಬೇಕು. ಅದು ನನ್ನಿಂದ ಆಗುತ್ತೆ ಅಂತ ಹೇಗೆ ಅನ್ಕೊಂಡ್ರಿ ಬಾಸ್? ಅಷ್ಟಕ್ಕೂ ನಾನು ನೀವು ಎಸ್, ನಾನು ನೀನು ಆ ಜನ್ಮದ ಶತ್ರುಗಳು ಅಂತ ನನಗೆ ಚೆನ್ನಾಗಿ ಗೊತ್ತು. ನಾವಿಬ್ಬರ ಮಧ್ಯೆ ದುಶ್ಮನ ಇರ್ಬೋದು. ಸಾರಿ, ನೀನ್ ಸಹವಾಸ ದೋಷ. ನಿನ್ ವರ್ಡ್ಸ್ಗಳೆಲ್ಲ ನನ್ನ ಬೈಲ್ ಬರೋ ಹಾಗಾಯ್ತು. ನಾವಿಬ್ಬರ ಮಧ್ಯೆ ರೈವಲ್ರಿ ಇರ್ಬೋದು, ಬಟ್ ನಾನು ಮಾತಾಡೋದಕ್ಕೆ ಸ್ವಲ್ಪ ಕಂಫರ್ಟಬಲ್ ಅಂತ ಅನ್ಸೋದು ಆದ್ಯ ಜೊತೆ ಬಿಟ್ರೆ ನಿನ್ ಜೊತೆನೆ.
ಪ್ರೀತಿಗೂ ಮೀರಿದ್ದು ಕೆಲವೊಂದು ಜೀವನದಲ್ಲಿ ಇರುತ್ತೆ. ನೀನು ಮದುವೆಯಾಗಿ ಗಂಡನ ಮನೆಗೆ ಹೋದ್ಮೇಲೆ ತವ್ರ ಮನೇಲಿ ಏನೂ ಕೊಟ್ಟಿಲ್ಲ ಅಂತ ನಿನ್ನನ್ನು ಅಣಗಿಸಿದ್ರೆ ನಾವು ತಲೆ ಎತ್ಕೊಂಡು ಹೊರಡಕ್ಕಾಗುತ್ತಮ್ಮ? ಓ, ನಿಮ್ಮಪ್ಪ ಬಂದರು ಅಂತ ಕಾಣುತ್ತೆ. ಅವ್ರಿಗೆ ಯಾವುದೇ ಸಂಶಯ ಬರ್ದಿರೋ ಹಾಗೆ ನಾವು ನಡ್ಕೋಬೇಕು, ಗೊತ್ತಾಯ್ತಾ? ನೀನು ಕಣ್ಣು ನೋಡಿದ ತಕ್ಷಣ ಅಪ್ಪ ಏನಾಯಿತು ಅಂತ ಕೇಳಿಬಿಡ್ತಾರೆ. ಇರು, ನಾನೇ ಹೋಗಿ ನೋಡ್ತೀನಿ. ಆಯ್ತೆ ಏನ್ ಹಾಗೆ ನೋಡ್ತಿದ್ಯಾ? ಇದನ್ನೆಲ್ಲ ನಾನು ಆದ್ಯನ ಹತ್ರ ಹೇಳಿದ್ರೆ ಲಾಫ್ ಅಟ್ ಮೀ. ಅದನ್ನ ಅವಳು ನಂಬೋದು ಇಲ್ಲ. ಆ್ಯಕ್ಚುಲಿ ನನಗೂ ನಗು ಬರ್ತಿದೆ ಬಾಸ್. ನೀವು ಒಂದ್ಸಲ ಪರ್ಮಿಷನ್ ಕೊಟ್ರೆ ಎದ್ನೋ ಬಿದ್ನೋ ಅಂತ ನಗ್ಬಿಡ್ತೀನಿ. ವಿಲ್ ಯು ಜಸ್ಟ್ ಶಟ್ ಅಪ್? ಅವತ್ತಿ ಕೆಲಸ ಎಲ್ಲ ನಿಂದೇನ ಅಂತ ಕೇಳಿದ್ನಲ್ಲ, ಹಾಗಾಗಿ ನಿನಗೆ ಸ್ವಲ್ಪ ವಿಷಯ ಗೊತ್ತು ಅಂತ ಕೇಳ್ತಿದ್ದೀನಿ ಅಷ್ಟೇ. ಈ ರೌಡಿಸಮು ಫೇಕ್ ಬಿಲ್ಡಪ್ಸ್ನೆಲ್ಲ ಬಿಟ್ಟು ಒಂದು ಹುಡುಗಿಯಾಗಿ ಒಂದು ಸಜೆಷನ್ ಕೊಡು. ಐ ವಾಂಟ್ ಟು ಗೆಟ್ ರಿಡ್ ಆಫ್ ಆಲ್ ದಿಸ್ ಬ್ಲಡಿ ಇಶ್ಯೂಸ್. ಆಯ್ತಾಯ್ತು, ಇಮಿಡಿಯೇಟ್ ಅಂದರೆ ಆಗಲ್ಲ. ನಂಗೊಂದು ಅರ್ಧ ದಿನ ಟೈಮ್ ಬೇಕು. ಓಕೆ, ಗ್ರಾಂಟೆಡ್. ಈ ಸಾರಿಕಾ ಯಾವತ್ತೂ ರಾಂಗ್ ಆಗಕ್ಕೆ ಚಾನ್ಸೇ ಇಲ್ಲ ಅಂತ ಇದಕ್ಕೆ ಹೇಳಿದ್ದು. ಇವ್ರಿಬ್ರ ಮಧ್ಯೆ ಏನೋ ನಡೀತಿದೆ ಅಂತ ಹೇಳಿದ್ರೆ ನನ್ನ ಮಾತನ್ನ ಯಾರೂ ನಂಬಲಿಲ್ಲ, ಎಸ್ಪೆಷಲಿ ಸುವಾಸಿನಿ ಅತ್ತೆ. ನನ್ನ ಮಗ ಹಾಗಲ್ಲ ಅಂತ ಫುಲ್ ಕಾನ್ಫಿಡೆಂಟಲ್ಲಿ ಹೇಳಿದ್ರು. ಈಗ ಈ ಅಮೂಲ್ಯ ಆ ವೇದಾಂತನ ಬುಟ್ಟಿಗೆ ಬೀಳಿಸ್ಕೊತಾ ಇದ್ದಾಳೆ ಅನ್ನೋದಂತೂ ನಿಜ. ಛೇ, ಇವರಿಂದಾಗಿ ಈಗ ನಾನು ಒಳ್ಳೆ ಸೀರಿಯಲ್ ಕ್ಯಾರೆಕ್ಟರ್ ಥರ ತನಗೆ ತಾನೇ ಮಾತಾಡ್ಕೊಳ್ಳೋ ಲೆವೆಲ್ಗೆ ಇಳಿದ್ಬಿಟ್ಟೆ. ನೋ ನೋ ನೋ, ಐ ಕಾಂಟ್ ಲೆಟ್ ದಿಸ್ ಹ್ಯಾಪನ್. ಇವತ್ತು ಅಮೂಲ್ಯ ಗ್ರಾಚಾರ ಬಿಡಿಸ್ಲಿಲ್ಲ ಅಂದರೆ ನನ್ನ ಹೆಸರು ಸಾರಿಕಾನೇ ಅಲ್ಲ.